ಒಳ್ಳೆ ವಿಚಾರಗಳಿಗೆ ಸಂಚಾರ ಮಾಡುವಂಥ ಇದಕ್ಕೆ ಎಲ್ಲ ಫ್ರೀ ಉಚಿತ ಟಿಕೆಟ್ ಕೊಡ್ತಾ ಇದೆ ನಮ್ಮ ಸರ್ಕಾರ. ಪ್ರತಿಯೊಂದು ಮನೆಯಲ್ಲೂ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಗೃಹ ಜ್ಯೋತಿಯಿಂದ 200 ಯೂನಿಟು ವಿದ್ಯುತ್ತು ಉಚಿತವಾಗಿ ನಿಮಗೆ ಸಿಗ್ತಾ ಇದೆ. ಯುವ ನಿಧಿ ಯಾರಾದರೂ ಮನೆಯಲ್ಲಿದ್ದರೆ ಅಂಥ ಮಕ್ಕಳಿಗೆ ಅವರಿಗೆ ಒಂದು ITI ಡಿಪ್ಲೊಮಾ ಡಿಗ್ರಿ ಆಗಿರೋಂಥವ್ರು 23 ನಂತರ ಪಾಸಾಗಿರೋರು ಯಾರಾದರೂ ಇದ್ದರೆ ಪಾಪ ಅವ್ರಿಗೂ ಉದ್ಯೋಗ ಸಿಕ್ಕಿರೋದಿಲ್ಲ. ಮನೆ ಎಲ್ಲ ಒಂದು ಒಳ್ಳೆ ಇದರಲ್ಲಿ ಬೆಳವಣಿಗೆ ಆಗಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು, ನೀವು ಜ್ಞಾನವಂತರಾಗಬೇಕು. ವಿಚಾರ ಇರಲಿಲ್ಲ, ಕಿವಿಯಲ್ಲಿ ವಾಲೆ ಇರಲಿಲ್ಲ. ಅಂಥ ತಾಯಂದಿರು ಇವತ್ತು ತಾವೆಲ್ಲ ನೋಡ್ತಾ ಇರ್ಬೋದು, ಟಿವಿಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇದೆ. ಅಂಥ ತಾಯಂದಿರು ಇವತ್ತು ಬೋರ್ವೆಲ್ ಹಾಕಿಸ್ಕೊಂಡಿದ್ದಾರೆ, ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದಾರೆ, ಹಸು ತಗೊಂಡಿದ್ದಾರೆ, ಕುರಿ ತಗೊಂಡಿದ್ದಾರೆ, ಓಲೆ ತಗೊಂಡಿದ್ದಾರೆ, ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಬ್ರಿಕ್ ತಗೊಂತ ಎಂಟಕಾನಹಳ್ಳಿಯಲ್ಲಿ ಗ್ಯಾರಂಟಿ ಕಮಿಟಿ ಸಮಿತಿಯ ಅನುಷ್ಠಾನ ಸಮಿತಿಯ ಒಂದು ಕುಂದುಕೊರತೆ ಸಭೆ ಇತ್ತು. ಆ ಸಭೆಯಲ್ಲಿ ಸುಮಾರು ಹೆಣ್ಮಕ್ಳು ಮತ್ತು ಅಂಗವಿಕಲರು ಎಲ್ಲರೂ ಭಾಗವಹಿಸಿದ್ರು. ಆ ಭಾಗವಹಿಸಿದಲ್ಲಿ ಎಲ್ಲರೂ ಅವರವರ ಕೊರತೆಗಳನ್ನ ನಮ್ಮ ಮುಂದೆ ಇಟ್ಟರು. ನಾವು ಇದೇ ಒಂದು ವೇದಿಕೆ ಮೇಲೆ ಯಾರಿಗೆ ಏನು ಸಮಸ್ಯೆ ಇದೆ, ಕರೆಂಟಿನ ಸಮಸ್ಯೆ ಹೇಳಿದ್ರು, ಮತ್ತು KSRTC ಬಸ್ಸಿನ ಸಮಸ್ಯೆ ಹೇಳಿದ್ರು. ನಾವು ಅಲ್ಲೇ ಎಲ್ಲ ಸಮಿತಿ ಅವರವ್ರ ಅಧಿಕಾರಿಗಳನ್ನ ನಮ್ಮ ಜೊತೆಲೇ ಇಟ್ಕೊಂಡು ಅವ್ರವ್ರ ಸಮಸ್ಯೆನ ಇಲ್ಲೇ ನಿಂತ ಜಾಗದಲ್ಲೇ ನಾವು ಬಗೆಹರಿಸ್ಕೊಡ್ತಿದ್ದೀವಿ. ಪ್ರತಿಯೊಂದು ಪಂಚಾಯತಿಯಲ್ಲೂ ಹೋಗಿ ಇದೇ ಥರ ಬಗೆಹರಿಸ್ತಿದ್ದೀವಿ. ಅದೇ ಥರ ಈ ಎಂಟಕಾನಹಳ್ಳಿ ಪಂಚಾಯತಿಯಲ್ಲೂ ಕೂಡ ಯಾವುದೇ ಸಮಸ್ಯೆ, ಒಂದು ಕರೆಂಟಿದೊಂದು ಸಮಸ್ಯೆ ಹೇಳಿದ್ರು, ಆ ಸಮಸ್ಯೆ ಕರೆಂಟಿಂದು ನಮಗೆ ಜಾಸ್ತಿ ಅದು ಅನ್ವಯಿಸಲ್ಲ. ನಮ್ಮದೇನಂತಂದರೆ ಫ್ರೀ ಏನು ಬರ್ತಿದ್ವಿ ಅದ್ರ ಬಗ್ಗೆ ಅದ್ರೂ ಸಮಸ್ಯೆನೂ ಕೂಡ ಕರೆಂಟದನ್ನು ನಾವು KEBRನ ಬೆಸ್ಕಾಂನವ್ರನ್ನ ಕರೆದು ಕರೆಂಟ್ದು ಬಗೆಹರಿಸ್ತೋ. KSRTC ಬಸ್ ಸ್ಟಾಪು ಯಾಕೋ ನಮ್ಗೆ ಇಲ್ಲಿ ಕೊಡ್ತಾ ಇಲ್ಲ, ಸರ್ವಿಸ್ ರೋಡ್ಗೆ ಬರ್ತಾ ಇಲ್ಲ ಅಂತಂದರು. ಅವ್ರನ್ನೂ ಅಲ್ಲೇ ಕುಂಡಿಸ್ಕೊಂಡು ಸರ್ವಿಸ್ ರೋಡ್ಗೆ ಬರೋಂಗೆ ಅದನ್ನು ವ್ಯವಸ್ಥೆ ಮಾಡೋದು. ಅನ್ನಭಾಗ್ಯದ್ದು ಏನು ತೊಂದರೆ ಇಲ್ಲ, ಎಲ್ಲರಿಗೂ ಅನ್ನಭಾಗ್ಯ ಅಕ್ಕಿ ಇದಾಗ್ತದೆ ಅಂತಂದರು. ಇಲ್ಲೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಬಗೆಹರಿಸಿದ್ವಿ ಸರ್. ನಮ್ಮ ಎಂಟಕಾನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಈ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ, ಆ ಸಮಿತಿ ವತಿಯಿಂದ ಒಂದು ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಿದರು. ಎಲ್ಲ ಅಧಿಕಾರಿ ಮಟ್ಟದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದರು. ಈ ಸಭೆ ತುಂಬ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಸಭೆಯಲ್ಲಿ ತುಂಬ ಸಮಸ್ಯೆಗಳು, ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಹಾಜರಿದ್ದು ಅವರ ಸಮಸ್ಯೆಗಳನ್ನ ಒಂದೊಂದಾಗಿ ಈ ಸಮಿತಿ ಅಧ್ಯಕ್ಷರ ಮುಂದೆ ಪ್ರಸ್ತಾವನೆ ಮಾಡಿದ್ರು. ಅದಕ್ಕೆ ಅಧ್ಯಕ್ಷರುಗಳು ಸಮರ್ಪಕವಾಗಿ ಎಲ್ಲ ಅಧಿಕಾರಿ ವರ್ಗಗಳನ್ನು ಕರೆಸಿ ಪ್ರತಿಯೊಂದು ಏನೇನು ಸಮಸ್ಯೆ ಇದೆ ಆ ಇಲಾಖೆಯಿಂದ ಅವರಿಗೆ ಸಂಪೂರ್ಣವಾಗಿ ಈಡೇರಿಸಿದ್ದಾರೆ. ಮತ್ತು ಸಾಧ್ಯವಾಗದ್ದನ್ನು ನೀವು ಬಂದು ನಮ್ಮ ಜನಸ್ಪಂದನ ಸಭೆ ಮಾಡ್ತಾರೆ ಮಾನ್ಯ ಶಾಸಕರು, ಅಲ್ಲಿ ನೀವು ಖುದ್ದಾಗಿ ನಿಮ್ಮ ಸಮಸ್ಯೆ, ಈ ಪಂಚ ಗ್ಯಾರಂಟಿ ಬಿಟ್ಟು ಬೇರೆ ಏನಾದರೂ ಸಮಸ್ಯೆ ಇದ್ರೂ ನೀವು ಬಂದು ಅಲ್ಲಿ ನಿಮ್ಮ ಸಮಸ್ಯೆನ ಅಹವಾಲು ಹೇಳ್ಕೊಂಡು ಪರಿಹಾರ ಮಾಡ್ಕೊಬೋದು ಅಂತ ಎಲ್ಲರಿಗೂ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ತುಂಬ ಯಶಸ್ವಿಯಾಗಿ ಸಂಪೂರ್ಣ ಆಯಿತು ಅಂತ ಹೇಳಿ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಜೊತೆ ಸಮಾಲೋಚನೆ ಕಾರ್ಯಕ್ರಮನ ಎಂಟಕಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದು. ಇದಕ್ಕೆ 5 ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು, ಸ್ಥಳೀಯ ಮುಖಂಡರು ಹಾಜರಿದ್ದರು, ಫಲಾನುಭವಿಗಳು ಹಾಜರಿದ್ದರು. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಈ ಸಭೆ ಮುಗಿದಿದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 204 ಕೋಟಿ ಅನುದಾನವನ್ನು ಗೃಹಲಕ್ಷ್ಮಿಯರಿಗೆ ಮನೆ ಯಜಮಾನತಿಯ ಖಾತೆಗೆ ನೇರವಾಗಿ ಸರ್ಕಾರ ಹಾಕುವಂತಹ ಕಾರ್ಯಕ್ರಮವನ್ನು ಮಾಡಿದೆ. ಶಕ್ತಿ ಯೋಜನೆಯಡಿ 1,54,00,000 ಜನ ಉಚಿತವಾಗಿ ಪ್ರಯಾಣವನ್ನು ಮಾಡಿರುವಂಥದ್ದಿದೆ. ಯುವ ನಿಧಿ ಪ್ರತಿಯೊಂದೂ ಕೂಡ ಇವತ್ತು ಯಶಸ್ವಿಯಾಗಿ ನಮ್ಮ ಒಂದು ಪಂಚ ಗ್ಯಾರಂಟಿಗಳು ಯೋಜನೆ ನಡೀತಾ ಇದೆ. ಇವತ್ತು ಸ್ವಲ್ಪ ವಿದ್ಯುತ್ ಸಮಸ್ಯೆಗಳನ್ನ ಹೇಳಿದರು. ಈಗಾಗಲೇ ಮಾನ್ಯ ಶಾಸಕರು ಬಸವನಹಳ್ಳಿ ಹತ್ರ 360 ಕೋಟಿ ಯೋಜನೆಗಳ ಒಂದು ಬೃಹತ್ ಬೆಸ್ಕಾಂ ಅಂದರೆ ಸ್ಟೋರೇಜನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಕೆಲಸಗಳು ಮುಗಿದು ವಿದ್ಯುತ್ ಅಭಾವದ ಕೊರತೆಯನ್ನು ನೀಗಿಸುವಂತಹ ದಿನಗಳ ಹತ್ತಿರದಲ್ಲೇ ಇದೆ. ಅದಕ್ಕಾಗಿ ಜನಗಳು ಸಹಕಾರವನ್ನು ಕೊಡಬೇಕು. ಈಗಾಗಲೇ ಶಾಸಕರು ಸರ್ಕಾರದ ಹಂತದಲ್ಲಿ ಅರ್ಧ TMC ನೀರಿರ್ಬೋದು, ನೆಲಮಂಗಲ ಪಟ್ಟಣಕ್ಕೆ ಒಳಚರಂಡಿಯನ್ನು ತರುವಂತಹ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಡೆ 4 ಪಥದ ರಸ್ತೆಗಳಿರ್ಬೋದು, ರೈತರಿಗೆ ಒಂದು ರಾಗಿ ಕೇಂದ್ರಕ್ಕೆ ಅನುಕೂಲತೆಗಳನ್ನಿರ್ಬೋದು, ಅನೇಕ ಜನಪರವಾದಂಥ ಕೆಲಸ ಕಾರ್ಯಗಳನ್ನ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಕ್ಷೇತ್ರದ ಜನತೆಯ ಋಣವನ್ನು ತೀರಿಸೋದಕ್ಕೆ ಅವರು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಪಂಚ ಗ್ಯಾರಂಟಿನೂ ಕೂಡ ನಮ್ಮ ಸರ್ಕಾರ ಸಮರ್ಪಕವಾಗಿ ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸ್ತಾ ಇದೆ. ಹಾಗಾಗಿ ನಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತುಂಬ ಸಮಾಧಾನ ಇದೆ.